ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವ ಶಾರದಾ ಪೀಠ ಸೇರಿದಂತೆ ಪಾಕಿಸ್ತಾನದಲ್ಲಿರುವ ಹಿಂದೂ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸೋಕೆ ಭಾರತೀಯರಿಗೆ ಅವಕಾಶ ಕಲ್ಪಿಸೋ ಬಗ್ಗೆ ಪರಿಶೀಲಿಸಲು ಸಿದ್ಧ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಭರವಸೆ ಕೊಟ್ಟಿದ್ದಾರೆ. ಕರ್ತಾರ್ಪುರ ಕಾರಿಡಾರ್ ಮೂಲಕ ಸಿಖ್ಖರ ಪವಿತ್ರ ಕ್ಷೇತ್ರ ಕರ್ತಾರ್ಪುರಕ್ಕೆ ಸಿಖ್ ಭಕ್ತರಿಗೆ ಅವಕಾಶ ಕೊಡಲಾಗಿದೆ. ಇದೇ ಮಾದರಿಯಲ್ಲಿ ಪಾಕಿಸ್ತಾನದಲ್ಲಿರುವ ಹಿಂದೂ ತೀರ್ಥಕ್ಷೇತ್ರಗಳಾದ ಕಾಶ್ಮೀರದ ಶಾರದಾ ಪೀಠ, ಕತಾಸ್ರಾಜ್ ಶಿವ ದೇವಾಲಯ ಹಾಗೆ ಇತರ ಹಿಂದೂ ದೇವಾಲಯಗಳನ್ನ ಸಂದರ್ಶಿಸೋಕೆ ಭಾರತೀಯರಿಗೆ ಅವಕಾಶ ಕೊಡೋ ಪ್ರಸ್ತಾವಗಳನ್ನ ಪರಿಶೀಲಿಸೋಕೆ ಸಿದ್ಧ ಅಂತ ಇಮ್ರಾನ್ ತಿಳಿಸಿದ್ದಾರೆ. ಕರ್ತಾರ್ಪುರ ಕಾರಿಡಾರ್ ಅಡಿಗಲ್ಲು ಸಮಾರಂಭದ ವರದಿಗಾರಿಕೆಗೆ ಆಗಮಿಸಿದ್ದ ಭಾರತೀಯ ಪತ್ರಕರ್ತನ ಉದ್ದೇಶಿಸಿ ಮಾತನಾಡುವಾಗ ಇಮ್ರಾನ್ ಈ ಮಾತುಗಳನ್ನ ಹೇಳಿದ್ದಾರೆ. ಇಮ್ರಾನ್ ರ ಈ ಕ್ರಮವನ್ನ ಸ್ವಾಗತಿಸಿರುವ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ, ಇದೊಂದು ಸ್ವಾಗತಾರ್ಹ ಪ್ರಸ್ತಾವ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಮ್ರಾನ್ ರ ಸ್ನೇಹ ಹಸ್ತ ಪರಿಗಣಿಸಬೇಕು. ಇದರಿಂದ ಎರಡೂ ದೇಶಗಳ ನಡುವೆ ಶಾಂತಿಯ ಸೇತುವೆ ನಿರ್ಮಾಣವಾಗುತ್ತೆ ಎಂದಿದ್ದಾರೆ. ಶಾರದಾ ಸರ್ವಜ್ಞ ಪೀಠಕ್ಕೆ ಪ್ರತಿ ವರ್ಷ ಭಕ್ತರು ಹೋಗಿ ಬರೋಕೆ ಅವಕಾಶ ಮಾಡಿಕೊಡುವಂತೆ ಶೃಂಗೇರಿ ಮಠದ ಆಡಳಿತಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಕಳೆದ ತಿಂಗಳು ಮನವಿ ಮಾಡಿಕೊಂಡಿದ್ರು. ಅಲ್ಲದೆ ಪೀಠದ ಪುನರುತ್ಥಾನಕ್ಕಾಗಿ ಮಠ ಸಿದ್ಧ ಇದೆ ಎಂದಿದ್ರು. ಇನ್ನು ಸ್ಥಳದ ಐತಿಹ್ಯ ಹೇಳ್ಬೇಕಂದ್ರೆ ಅದ್ವೈತ ಸಿದ್ಧಾಂತ ಪ್ರತಿಪಾದಕ ಆದಿಗುರು ಶ್ರೀ ಶಂಕರ ಭಗವತ್ಪಾದರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಭರತ ಖಂಡದ ಎಲ್ಲಾ ಕಡೆ ಸಂಚರಿಸಿದ್ರು. ಶಂಕರರು ಸಂಚರಿಸಿ ಕಾಶ್ಮೀರದಲ್ಲಿನ ಶ್ರೀ ಶಾರದಾ ಮಂದಿರಕ್ಕೆ ಹೋದಾಗ ಮಂದಿರದಲ್ಲಿ ಸರ್ವಜ್ಞ ಪೀಠ ಇತ್ತು. ಶಂಕರರು ವಿದ್ವಾಂಸರ ಜೊತೆಗೆ ವಾದದಲ್ಲಿ ಗೆದ್ದು ಅಲ್ಲಿದ್ದ ಸರ್ವಜ್ಞ ಪೀಠವನ್ನ ಏರಿದ್ರು ಅನ್ನೋ ಇತಿಹಾಸ ಇದೆ. ಭಾರತ ಪಾಕ್ ವಿಭಜನಾ ನಂತರ ಆ ಪೀಠ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಶ್ರೀ ಶಾರದಾ ಗ್ರಾಮ ಅಂತ ಪ್ರಸಿದ್ಧಿ ಪಡೆದಿರೋ ಆ ಸ್ಥಳ ಹಿಂದೂಗಳ ಪವಿತ್ರ ಕ್ಷೇತ್ರ. ಕಾಶ್ಮೀರದ ಬಾರಾಮುಲ್ಲಾದಿಂದ 42 ಮೈಲಿ ದೂರ ಇದೆ. ಈಗ ಈ ತೀರ್ಥಕ್ಷೇತ್ರಗಳು ಅಂದ್ರೆ ಪಾಕ್ನಲ್ಲಿರುವ ಹಿಂದೂ ತೀರ್ಥಕ್ಷೇತ್ರಗಳಿಗೆ ಭಾರತೀಯರಿಗೆ ಪ್ರವೇಶ ಕಲ್ಪಿಸಲಾಗತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗತ್ತೆ ಅನ್ನೋದು ಮಾತ್ರ ಕಾದ್ ನೋಡಬೇಕು.